ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಗುರಿ ಇದ್ರೆ ಯಾವುದೇ ಪರಿಸ್ಥಿತಿಯಲ್ಲಿದ್ರು ಏನನ್ನ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನುವಂತಹದಕ್ಕೆ ಇಲ್ಲೊಂದು ನೈಜ ಉದಾಹರಣೆ ಇದೆ. ತಂದೆ ಆಟೋ ಡ್ರೈವರ್, ತಾಯಿ ಹೂವಿನ ವ್ಯಾಪಾರಿಯಾಗಿದ್ರು. ಬಡತನವನ್ನ ಮೆಟ್ಟಿ ನಿಂತು ಮಗಳು ಈಗ ನ್ಯಾಯಾಧೀಶೆಯಾಗಿದ್ದಾಳೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬಡತನದ ನಡುವೆಯೂ ಛಲದಿಂದ ಓದಿ ದೊಡ್ಡ ಸಾಧನೆ ಮಾಡಿರುವಂತಹ ಯುವತಿಯೊಬ್ಬಳ ಕಥೆ ಈಗ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಗುರಿ ಇದ್ರೆ ಯಾವ ಬಡತನವೂ ಅಡ್ಡಿ ಆಗೋದಿಲ್ಲ ಅನ್ನುವಂಥದ್ದನ್ನ ಈ ಯುವತಿ ತೋರಿಸ್ಕೊಟ್ಟಿದ್ದಾಳೆ. ಆನೇಕಲ್ ತಾಲೂಕಿನ ತಿರುಪಾಳ್ಯ ಗ್ರಾಮದ ನಾಗಿಣಿ ಎಲ್ ಬಡತನವನ್ನ ಮೆಟ್ಟಿ ನಿಂತು ಅದ್ಭುತ ಸಾಧನೆಯನ್ನ ಮಾಡಿದ್ದಾರೆ. ಬಿಡುವಿನಲ್ಲಿ ತಾಯಿಯ ಜೊತೆಗೆ ಹೂವನ್ನ ಕಟ್ತಾ ಇದ್ದ ನಾಗಿಣಿ ಪರೀಕ್ಷೆಯಲ್ಲಿ 48ನೇ ರ್ಯಾಂಕ್ ಅನ್ನ ಪಡೆದು ನ್ಯಾಯಾಧೀಶೆಯಾಗಿ ಆಯ್ಕೆಯಾಗಿದ್ದಾರೆ. ತಂದೆ ಆಟೋ ಚಾಲಕರಾಗಿದ್ರು. ಮಗಳು ತಂದೆಯ ಕನಸನ್ನ ನನಸು ಮಾಡಿದ್ದಾಳೆ. ನಾಗಿಣಿ ಬಡತನದ ಕುಟುಂಬದಲ್ಲಿ ಜನಿಸಿದವರು. ತಂದೆ ಆಟೋ ಚಾಲಕರಾಗಿದ್ದಾರೆ, ತಾಯಿ ಹೂವಿನ ವ್ಯಾಪಾರಿಯಾಗಿದ್ರು. ಆದ್ರೂ ಛಲ ಬಿಡದ ಈ ಯುವತಿ ಸಾಧನೆ ಮಾಡಿ ಇದೀಗ ನ್ಯಾಯಾಧೀಶೆ ಆಗಿದ್ದಾರೆ. ನಾಗಿಣಿ ಎಲ್ ಅವರು ಲಕ್ಷ್ಮಣ್ ಮತ್ತು ಮಂಜುಳಾ ದಂಪತಿಯ ದ್ವಿತೀಯ ಪುತ್ರಿ. ಕುಟುಂಬ ಬಡತನದಲ್ಲಿದ್ರು, ಓದಿನಲ್ಲಿ ಯಾವಾಗ್ಲೂ ಕೂಡ ಈಕೆ ಮುಂದಿದ್ರು. ಆಟೋ ಚಾಲಕರಾಗಿ ಕಷ್ಟಪಟ್ಟು ಹಣವನ್ನ ಸಂಪಾದಿಸಿ ಮಕ್ಕಳ ಓದಿಗೆ ಖರ್ಚನ್ನ ಮಾಡ್ತಾ ಇದ್ರು. ತಾಯಿ ಮನೆಯ ಜವಾಬ್ದಾರಿಯನ್ನ ನೋಡ್ಕೊಳ್ತಾ ಇದ್ರು. ಚಿಕ್ಕ ವಯಸ್ಸಿನಿಂದಲೇ ನಾಗಿಣಿ ಓದಿನಲ್ಲಿ ಚೆನ್ನಾಗಿ ಮುಂದುವರಿದಿದ್ರು. ತಂದೆಯ ಕನಸನ್ನ ಮಗಳು ನ್ಯಾಯಾಧೀಶೆ ಆಗ್ಬೇಕು ಅಂತ ಹೇಳಾಗಿತ್ತಂತೆ. ಈ ಕನಸನ್ನ ನನಸು ಮಾಡೋದಕ್ಕೆ ನಾಗಿಣಿ ಛಲದಿಂದ ಓದಿದ್ದು ಇದೀಗ ತಂದೆಯ ಕನಸನ್ನ ನನಸು ಮಾಡಿದ್ದಾರೆ. ನಾಗಿಣಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಕಾನೂನು ಕಾಲೇಜ್ನಲ್ಲಿ ಕಾನೂನು ಪದವಿಯನ್ನ ಮುಗಿಸಿದ್ರು. ನಂತರ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಗೆ ತಯಾರಿಯನ್ನ ಆರಂಭ ಮಾಡಿದ್ರು. ಮೊದಲ 2 ಪ್ರಯತ್ನಗಳಲ್ಲಿ ಅಲ್ಪ ಹಿನ್ನಡೆಯನ್ನ ಅನುಭವಿಸಿದ್ರು. ಆದ್ರೆ ಎದೆಗುಂದದೆ 3ನೇ ಪ್ರಯತ್ನದಲ್ಲಿ ಭರ್ಜರಿಯಾಗಿ ಯಶಸ್ಸನ್ನ ಸಾಧಿಸಿದ್ರು. ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ 48ನೇ ರ್ಯಾಂಕ್ ಪಡೆದು ನ್ಯಾಯಾಧೀಶೆಯಾಗಿ ಆಯ್ಕೆಯಾಗಿದ್ದಾರೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.